ನಾವಿಂದು ಕಾಸಿ ಜಿಲ್ಲೆಯ ಪೊಕಾರದಲ್ಲಿರುವ ಗುಪ್ತೇಶ್ವರ ಮಹಾದೇವ ಗುಹೆ, ಸ್ಥಳೀಯ ಭಾಷೆಯಲ್ಲಿ ಬಾಲುಡೋಲಾ ಎಂದು ಕರೆಯಲ್ಪಡುವ ಗುಹಾ ಮಂದಿರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಗುಪ್ತೇಶ್ವರ ಗುಹಾ ಮಂದಿರವು ಪೊಕಾರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಈ ಗುಹಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಗುಹಾ ಮಂದಿರದ ಪ್ರವೇಶ ದರ 100 ರೂಪಾಯಿ. ಪ್ರವೇಶ ದ್ವಾರ ದಾಟುತ್ತಾ ಮಂದಿರದ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಮಾರ್ಗದ ಇಕ್ಕೆಲೆಗಳಲ್ಲಿ ಇರುವಂತಹ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ನಾವು ಕಾಣಬಹುದು. ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ದಾಟುತ್ತಾ ಮುಂದೆ ಸಾಗುತ್ತಿದ್ದಂತೆ ದೇವಾಲಯದ ಆವರಣದಲ್ಲಿ ಮಲಗಿರುವ ಭಂಗಿಯಲ್ಲಿರುವ ಮಹಾವಿಷ್ಣುವಿನ ಮೂರ್ತಿಯನ್ನು ನಾವು ಕಾಣಬಹುದಾಗಿದೆ. ಕಂದು ಬಣ್ಣದ ಸುರುಳಿಯಾಕಾರದ ಮೆಟ್ಟಿಲುಗಳನ್ನು ಇಳಿಯುತ್ತಾ ಹೋದಂತೆ ಅನೇಕ ದೇವರ ಕಲಾಕೃತಿಗಳನ್ನು ನಾವಿಲ್ಲಿ ವೀಕ್ಷಿಸಬಹುದು. ಈ ಮಂದಿರದ ಅಸ್ತಿತ್ವ ಮತ್ತು ಆವಿಷ್ಕಾರಕ್ಕೆ ಸಂಬಂಧಿಸಿದಂತೆ ಅನೇಕ ಪುರಾಣಗಳಿವೆ. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಸುಮಾರು 16ನೇ ಶತಮಾನದಲ್ಲಿ ಈ ಗುಹೆಯನ್ನು ಕಂಡುಹಿಡಿಯಲಾಯಿತು ಎನ್ನಲಾಗುತ್ತದೆ. ಭಗ್ನ ಅವಶೇಷಗಳು ಹಾಗೂ ಹುಲ್ಲುಗಳು ಆವರಿಸಿದ ಜಾಗವನ್ನು ಸ್ವಚ್ಛಗೊಳಿಸಿದಾಗ ಸ್ಥಳೀಯ ಜನರಿಗೆ ಗುಹೆ ಇರುವ ಬಗ್ಗೆ ತಿಳಿದು ಬಂದಿರುತ್ತದೆ. ಗುಹಾಲಯವನ್ನು ಮೆಟ್ಟಿಲುಗಳ ಮೂಲಕ ಇಳಿಯುತ್ತಾ ಹೋದಂತೆ ನಮಗೆ ಗಣಪತಿ ದೇವರ ಮೂರ್ತಿ, ಕೌಶೇಟ್, ಪಾರ್ವತಿ, ನಾಗೇಶ್ವರ ಮತ್ತು ಸರಸ್ವತಿ ದೇವಿಯ ಮೂರ್ತಿಯನ್ನು ನಾವು ಕಾಣಬಹುದು. ಈ ಗುಹಾಲಯವು ಡೇವಿಸ್ ಫಾಲ್ಸ್ನ ವಿರುದ್ಧ ದಿಕ್ಕಿನಲ್ಲಿದೆ. ಗುಹೆಯ ಒಳಗೆ ಶಿವನ ದರ್ಶನ ಮಾಡಿ ಮುಂದೆ ಸಾಗುತ್ತಿದ್ದಂತೆ 2 ಬಂಡೆಗಳ ಮಧ್ಯೆ ನಮಗೆ ಕಾಣಸಿಗುವ ಡೇವಿಸ್ ಫಾಲ್ಸ್ ಜಲಪಾತವು ಧುಮ್ಮಿಕ್ಕುವ ದೃಶ್ಯದ ವೀಕ್ಷಣೆಯು ವಿವರಿಸಲಸಾಧ್ಯ. ಗುಹಾಲಯದ ಒಳಭಾಗದಲ್ಲಿ ಬಂಡೆಗಳ ನಡುವಿನಿಂದ ನೀರು ಜಿನುಗುವುದನ್ನು ನಾವು ಕಾಣಬಹುದು. ಒಟ್ಟಿನಲ್ಲಿ ಈ ಗುಪ್ತೇಶ್ವರ ಗುಹಾ ಮಂದಿರವು ಹಲವಾರು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದ್ದು, ನೇಪಾಳಕ್ಕೆ ಭೇಟಿ ನೀಡಿದ ಸಂದರ್ಭ ಸಾಧ್ಯವಾದಲ್ಲಿ ನೀವು ಕೂಡ ಈ ಗುಪ್ತೇಶ್ವರ ಗುಹಾ ಮಂದಿರವನ್ನು ಭೇಟಿ ನೀಡಿ ಪ್ರಕೃತಿಯ ಸೌಂದರ್ಯವನ್ನು ಸವಿದು ಶಿವನ ಕೃಪೆಗೆ ಪಾತ್ರರಾಗಿರಿ. ನೀವಿಂದು ವೀಕ್ಷಿಸಿದ ಪೊಕಾರದಲ್ಲಿರುವ ಗುಪ್ತೇಶ್ವರ ಮಹಾದೇವ ಮಂದಿರದ ವಿವರಗಳನ್ನು ಒಳಗೊಂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ದಿವ್ಯ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.